ನನ್ನ ಪ್ರೀತಿಯ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ಉಡುಪಿಯ ಅತ್ಯಂತ ಪ್ರಸಿದ್ಧವಾದ ಶ್ರೀಕೃಷ್ಣನು ದ್ವಾರಕಾದಿಂದ ಉಡುಪಿಗೆ ಬಂದಂಥ ಕಥೆಯನ್ನು ನಿಮಗೆ ಹೇಳ್ತೇನೆ. ದ್ವಾಪರ ಯುಗದಲ್ಲಿ ಯಶೋದಾ ಮಾತೆಗೆ ತನ್ನ ಮಗನ ಬಾಲ್ಯದ ರೂಪವನ್ನು ನೋಡಬೇಕೆಂದು ತಾಯಿ ಕೇಳಿದಾಗ, ತಾಯಿಯ ಬಯಕೆಯಂತೆ ಶ್ರೀಕೃಷ್ಣನು ತನ್ನ ಬಾಲ್ಯದ ರೂಪವನ್ನು ತೋರಿಸ್ತಾನೆ. ಅದನ್ನು ಮರೆಯಲ್ಲಿ ನಿಂತು ನೋಡಿದ ರುಕ್ಮಿಣೀ ದೇವಿಗೆ ತನ್ನ ಪತಿಯ ಬಾಲ್ಯದ ರೂಪವನ್ನು ನೋಡಿ ಆಕರ್ಷಕವಾಗಿ ಪ್ರೀತಿಯಿಂದ ಭಗವಾನ್ ಶ್ರೀಕೃಷ್ಣನ ಬಳಿ ಬಂದು ಅದೇ ತರಹದ ಮೂರ್ತಿ ತನಗೂ ಬೇಕೆಂದು ಕೇಳಿಕೊಳ್ತಾಳೆ. ಶ್ರೀಕೃಷ್ಣನು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿ ದೇವತೆಗಳ ಶಿಲ್ಪಿಗಳಾದ ವಿಶ್ವಕರ್ಮನನ್ನು ಕರೆಸಿ ಅವರಿಗೂ ದರ್ಶನವನ್ನು ನೀಡಿ ತನ್ನ ರೂಪವನ್ನು ಕೆತ್ತಿ ಶ್ರೀ ರುಕ್ಮಿಣೀ ದೇವಿಗೆ ನೀಡುವಂತೆ ಅಪ್ಪಣೆ ಮಾಡ್ತಾನೆ. ಏಕಶಿಲಾ ಸಾಲಿಗ್ರಾಮದ ಕರಿಕಲ್ಲಿನಿಂದ ಕೆತ್ತಿದ ಕಡುಗೋಲನ್ನು ಮತ್ತು ಹಗ್ಗವನ್ನು ಹಿಡಿದಿರುವ ಶ್ರೀಕೃಷ್ಣನ ಬಾಲ್ಯದ ರೂಪವನ್ನು ಕೆತ್ತಿ ಶ್ರೀ ರುಕ್ಮಿಣೀ ದೇವಿಗೆ ಒಪ್ಪಿಸುತ್ತಾರೆ. ಪ್ರತಿನಿತ್ಯವೂ ದೇವಿಯು ತನ್ನ ಅಂತಃಪುರದಲ್ಲಿ ಆ ವಿಗ್ರಹಕ್ಕೆ ಪೂಜೆ ಸತ್ಕಾರ್ಯವನ್ನು ಭಕ್ತಿ ನಿಷ್ಠೆಯಿಂದ ಮಾಡುತ್ತಾರೆ. ಹೀಗೆ ದಿನಗಳು ಉರುಳಿದವು. ದ್ವಾರಕಾ ನಗರವು ಸಮುದ್ರದಿಂದ ಮುಳುಗಿ ಹೋಗುವಾಗ ಆ ವಿಗ್ರಹವೂ ಸಹ ನೀರು ಪಾಲಾಯಿತು. ಸಮುದ್ರದಲ್ಲಿ ಮುಳುಗಿ ಹೋದಂಥ ವಿಗ್ರಹವು ದ್ವಾರಕಾದಿಂದ ಉಡುಪಿಗೆ ಬಂದದ್ದು ಹೇಗೆ, ಅದನ್ನು ಯಾರು ಸ್ಥಾಪಿಸಿದರು ಅಂತ ನಿಮಗೆಲ್ಲ ಕುತೂಹಲ ಇದ್ದೇ ಇರುತ್ತೆ. ಬನ್ನಿ ನೋಡೋಣ. ಶ್ರೀಕೃಷ್ಣ ಮಠವನ್ನು ವೈಷ್ಣವರ ಸಂತ ಜಗದ್ಗುರು ಶ್ರೀ ಮಧ್ವಾಚಾರ್ಯರು 13ನೇ ಶತಮಾನದಲ್ಲಿ ಸ್ಥಾಪಿಸಿದರು. ಮಧ್ವಾಚಾರ್ಯರು ಉಡುಪಿಯ ಹತ್ತಿರದಲ್ಲಿರುವ ಪಾಜಕ ಗ್ರಾಮದಲ್ಲಿ ಜನಿಸಿದರು. ಅವರು 11ನೇ ವರ್ಷದಲ್ಲಿ ಉಡುಪಿಯಲ್ಲಿದ್ದ ಅಚ್ಯುತ ಪ್ರೇಕ್ಷಕರಿಂದ ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿದರು. ಹೀಗೆ ಒಂದು ದಿನ ಶ್ರೀ ಮಧ್ವಾಚಾರ್ಯರು ಸಮುದ್ರದ ತಟದಲ್ಲಿ ಧ್ಯಾನ ಮಾಡುತ್ತಾ ಕುಳಿತಾಗ ದೂರದಿಂದ ಒಂದು ಬೃಹದಾಕಾರದ ಹಡಗು ಸಮುದ್ರದ ಜೋರಾದ ಬಿರುಗಾಳಿ ರಭಸದಿಂದ ತೇಲುತ್ತಾ ಮುಳುಗುತ್ತಾ ಇರುವುದನ್ನು ತಮ್ಮ ದಿವ್ಯ ಶಕ್ತಿಯಿಂದ ಗೋಚರವಾಗುತ್ತದೆ. ಅದನ್ನು ಶ್ರೀ ಮಧ್ವಾಚಾರ್ಯರು ವಾಯುದೇವರ ಸ್ತುತಿಯನ್ನು ನುಡಿದು ಹಡಗಿನಲ್ಲಿರುವ ಎಲ್ಲ ಜನರನ್ನು ರಕ್ಷಿಸಿ ದಡದ ಬದಿಗೆ ಬರುವಂತೆ ಅವರಿಗೆ ಸಹಾಯ ಮಾಡುತ್ತಾರೆ. ಹಡಗಿನಲ್ಲಿದ್ದ ನಾವಿಕನು ಬಹಳ ಸಂತೋಷದಿಂದ, ನಮ್ಮೆಲ್ಲರ ಜೀವ ಉಳಿಸಿದ ನಿಮಗೆ ಧನ್ಯವಾದಗಳು, ನಮ್ಮಿಂದ ನೀವೇನಾದರೂ ಸ್ವೀಕಾರ ಮಾಡಲೇಬೇಕೆಂದು ಮಧ್ವಾಚಾರ್ಯರನ್ನು ಕೇಳಿಕೊಳ್ಳುತ್ತಾರೆ. ಮಧ್ವಾಚಾರ್ಯರು ಹೀಗೆ ಹೇಳುತ್ತಾರೆ, ನಾನು ಯತಿ, ನನಗಾವುದರ ಮೇಲೂ ಆಕರ್ಷಣೆ ಇಲ್ಲ ಅಥವಾ ಮೋಹವಿಲ್ಲ ಎಂದರೂ ಸಹ ನಾವಿಕನ ಒತ್ತಾಯದ ಮೇರೆಗೆ ಕೊನೆಯಲ್ಲಿ ಹೀಗೆ ಹೇಳುತ್ತಾರೆ, ನಿಮ್ಮ ಹಡಗಿನಲ್ಲಿರುವ ಆ 3 ಗೋಪಿಚಂದನವನ್ನು ನನಗೆ ಕೊಡಿ ಎಂದು ಕೇಳಿದಾಗ ನಾವಿಕನು ಅತ್ತ ನೋಡಿ ಜನರ ಪ್ರಮಾಣ ಜಾಸ್ತಿ ಇಲ್ಲದೇ ಇರುವಾಗ ದೊಡ್ಡ ದೊಡ್ಡ ಕಲ್ಲು ಮರಳನ್ನು ಹಡಗಿಗೆ ತುಂಬುವುದರ ಮೂಲಕ ಹಡಗು ಸಮತೋಲನದಿಂದ ನೀರಿನ ಮೇಲೆ ಸ್ವಾಭಾವಿಕವಾಗಿ ಸಾಗುತ್ತದೆ. ಆ ಕಲ್ಲಿನಲ್ಲಾದರೂ ಏನಿದೆ, ಆದರೂ ನಿಮಗೆ ಉಪಯೋಗ ಇದ್ದರೆ ಧಾರಾಳವಾಗಿ ಅದನ್ನು ನಾವು ನಿಮಗೆ ಕೊಡುತ್ತೇವೆ. ಆಗ ಮಧ್ವರು, ಗೋಪಿಚಂದನದಲ್ಲಿರೋ ಆ ಚಮತ್ಕಾರವನ್ನು ನೋಡಲು ನನ್ನ ಹಿಂದೆ ನಡೆಯಿರಿ ಎಂದು ಆ 3 ಗೋಪಿಚಂದನವನ್ನು ಆಳುಗಳ ಹತ್ತಿರ ಹೊರಿಸಿ ಮಧ್ವರನ್ನು ಹಿಂಬಾಲಿಸುತ್ತಾರೆ. ಹೀಗೆ ದಾರಿಯಲ್ಲಿ ಹೋಗುತ್ತಿರುವಾಗ ಒಂದು ದೊಡ್ಡ ಗೋಪಿಚಂದನದ ಕಲ್ಲು ಬಿದ್ದು ಒಡೆದು ಹೋಗುತ್ತದೆ. ಅದಕ್ಕೆ ಅಲ್ಲಿಯೇ ಒಂದು ದೇವಾಲಯವನ್ನು ನಿರ್ಮಿಸಲು ಹೇಳಿ ಆ ಮೂರ್ತಿಗೆ ಒಡಬಂಡೇಶ್ವರ ಎಂದು ಹೆಸರನ್ನಿಡುತ್ತಾರೆ. ಅಂದರೆ ಬಲರಾಮನ ಮೂರ್ತಿಯನ್ನು ಅಲ್ಲೇ ಸ್ಥಾಪಿಸಿ ಮುಂದೆ ಸಾಗುತ್ತಾರೆ. ಶ್ರೀ ಮಧ್ವಾಚಾರ್ಯರು ಉಡುಪಿಯಲ್ಲಿ ಶ್ರೀಕೃಷ್ಣನನ್ನು ಪ್ರತಿಷ್ಠಾಪಿಸಿದ ನಂತರ ಅದರ ಪೂಜೆಯ ಅಧಿಕಾರವನ್ನು ತಮ್ಮ ಪರಂಪರೆಯ ಯತಿಗಳಿಗೆ ನೀಡುತ್ತಾರೆ. ನಂತರ ಮಧ್ವ ಸರೋವರವನ್ನು ನಿರ್ಮಿಸುತ್ತಾರೆ. ಹಾಗೆ ಶ್ರೀಕೃಷ್ಣನ ಪೂಜೆಗೆಂದು ಅಷ್ಟಮಠಗಳನ್ನು ನಿರ್ಮಾಣ ಮಾಡುತ್ತಾರೆ. ಅದಾವುದೆಂದರೆ ಪೇಜಾವರ ಮಠ, ಬಲಿಮಾರು ಮಠ, ಅದಮಾರು ಮಠ, ಪುತ್ತಿಗೆ ಮಠ, ಸೋದೆ ಮಠ, ಶಿರೂರು ಮಠ, ಕೃಷ್ಣಾಪುರ ಮಠ ಮತ್ತು ಕಾಣಿಯೂರು ಮಠ.
ಮಧ್ವಾಚಾರ್ಯರ ನಂತರ ಬಂದಂತಹ ಶ್ರೀಮದ್ ವಾದಿರಾಜರು ಮುಂದಿನ ಪೀಳಿಗೆಯ ದೃಷ್ಟಿಕೋನದಿಂದ ಪರ್ಯಾಯವನ್ನು 2 ವರ್ಷಗಳಿಗೊಮ್ಮೆ ಆಚರಿಸುತ್ತಾರೆ. ಅಂದರೆ ಒಂದು ಯತಿಯು 2 ವರ್ಷಕ್ಕೊಮ್ಮೆ ಶ್ರೀಕೃಷ್ಣನ ಪೂಜೆ ಮಾಡುವುದು ಮತ್ತು ಬರುವ 14 ವರ್ಷದ ನಂತರ ಮತ್ತೆ ಅದೇ ಯತಿಗೆ ಶ್ರೀಕೃಷ್ಣನ ಪೂಜೆಯ ಲಭ್ಯವಾಗುತ್ತದೆ. ಈ ಪದ್ಧತಿಗೆ ಪರ್ಯಾಯ ಉತ್ಸವ ಅಂತ ಕರೀತಾರೆ. ಉಡುಪಿಯ ಪರ್ಯಾಯ ಉತ್ಸವವು 2 ವರ್ಷಗಳಿಗೊಮ್ಮೆ ಆಚರಿಸುವ ಜನಪ್ರಿಯ ಹಬ್ಬವಾಗಿದೆ. ಪುತ್ತಿಗೆ ಮಠದಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನು ಇರುವುದನ್ನು ನಾವು ನೋಡಬಹುದು. ಕೃಷ್ಣ ಮಠದ ಪ್ರಾಂಗಣದಲ್ಲಿ ಮುಖ್ಯ ಪ್ರಾಣ, ಗರುಡ, ಸುಬ್ರಹ್ಮಣ್ಯ ಮತ್ತು ನವಗ್ರಹಗಳ ಗುಡಿಗಳಿವೆ. ಪ್ರತಿದಿನವೂ ಬಂದ ಭಕ್ತರಿಗೆ ಊಟದ ವ್ಯವಸ್ಥೆಯೂ ಇಲ್ಲಿದೆ. ಮತ್ತೊಂದು ವಿಶೇಷ ಎಂದರೆ ಇಲ್ಲಿ ಗೋಶಾಲೆಯೂ ಸಹ ಕೃಷ್ಣ ಮಠದಲ್ಲಿ ಇರುವುದು ಒಂದು ಮುಖ್ಯವಾದ ಅಂಶವಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ದ್ವಾರಕಾದಿಂದ ಶ್ರೀಕೃಷ್ಣನು ಉಡುಪಿಗೆ ಬಂದಂತಹ ಕಥೆಯನ್ನು ನೀವು ತಿಳ್ಕೊಂಡಿದ್ದೀರಾ. ನಿಮ್ಮವರಿಗೂ ಈ ಕಥೆಯನ್ನು ತಿಳಿಸಿ. ಮತ್ತು ಬೇರೆ ಸಂಚಿಕೆಯಲ್ಲಿ ಯಾವ ಕ್ಷೇತ್ರದ ಕಥೆಯನ್ನು ಹೇಳಬೇಕೆಂದು ಕಮೆಂಟ್ ಮಾಡಿ ತಿಳಿಸಿ.